ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ತೆಂಗಿನ ಹಾಲಿಂದ ಈ ರೀತಿ ಬರ್ಫಿ, ತೆಂಗಿನಕಾಯಿ ಬರ್ಫಿ ಅಥವಾ ತೆಂಗಿನ ಹಾಲಿನ ಬರ್ಫಿ ಅಂತನಾದರೂ ಹೇಳ್ಬೋದು. ಯಾವುದೇ ರೀತಿಯ ಮೈದಾ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ, ಹಾಗೆ ಒಂದು ಸಕ್ಕರೆನಾಗಲಿ, ಎಣ್ಣೆನಾಗಲಿ ಬಳಸದೆ ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಅಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಕಾಯಿ ಏನಾದರೂ ಹೆಚ್ಚಾಗಿತ್ತು ಉಳಿದಿತ್ತು ಅಂತಂದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಸವರ್ಕೊಳ್ತಿದ್ದೀನಿ. ಈ ರೀತಿ ಮಾಡಿ ಮೊದಲೇ ಇಟ್ಬಿಡೋಣ. ತುಪ್ಪ ಆದರೂ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಆದರೂ ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ರೀತಿ ಪ್ಲೇಟು ಅಥವಾ ಕೇಕ್ ಟಿನ್ ಇತ್ತು ಅಂತಂದರೆ, ಅಥವಾ ನಿಮ್ಗೆ ಯಾವ ಸ್ಟ್ರಕ್ಚರಲ್ಲಿ ಬೇಕೋ ಆ ಒಂದು ಪಾತ್ರೆ ಅಥವಾ ಒಂದು ಪ್ಲೇಟ್ನ ತೊಗೊಂಡು ನೀವು ಈ ರೀತಿ ಎಣ್ಣೆ ಅಥವಾ ತುಪ್ಪನ ಸವರಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ನೋಡಿ 1 ಕಪ್ ಆಗುವಷ್ಟು ಅಥವಾ 3/4 ಕಪ್ ಆಗುವಷ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ಇವಾಗ ಇದನ್ನು ನಾವು ನೀರು ಹಾಕಿ ಇದರಲ್ಲಿರ್ತಕ್ಕಂಥ ತೆಂಗಿನ ಹಾಲನ್ನ ನಾವು ತಕ್ಕೊಳ್ಬೇಕು. ಹಾಗಾಗಿ 1 ಕಪ್ಪು ಅಥವಾ 3/4 ಕಪ್ಪು ಕೊಬ್ಬರಿ ತುರಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪು ನೀರನ್ನ ಸ್ವಲ್ಪ ಹಾಕಿ ಮೊದಲೇ ರುಬ್ಕೊಳ್ಬೇಕಾಗುತ್ತೆ. ಒಮ್ಮೆಲೆ ಹಾಕೋದಾಯಿತು ಅಂದರೆ ಸಣ್ಣ ಆಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಆ ಒಂದು ತೆಂಗಿನ ತುರಿಯಲ್ಲಿರ್ತಕ್ಕಂಥ ಹಾಲನ್ನ ಈ ರೀತಿ ನಾವು ತಕ್ಕೊಳ್ಬೇಕು. ಹಾಗೆ ಈ ರೀತಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಜರಡಿಗೆ ಹಾಕಿ ಹಾಲನ್ನ ಸೋಸಿ ಈ ರೀತಿ ಒಂದು ಚಹಾ ಸೋಸೋ ಜರಡಿ ಆದರೂ ತೊಗೊಳ್ಳಿ, ಅಥವಾ ನಿಮ್ಮ ಕಡೆ ಏನಾದರೂ ದೊಡ್ಡದಿತ್ತು ಅಂತಂದರೆ ಅದನ್ನಾದರೂ ಬಳಸ್ಕೊಂಡು ಒಟ್ಟಲ್ಲಿ ಈ ಒಂದು ಕಾಯಿ ತುರಿಯಲ್ಲಿರ್ತಕ್ಕಂಥ ಹಾಲನ್ನ ನಾವು ತೆಕ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಸರಿಗೆ 1 ಕಪ್ ಆಗುವಷ್ಟು ಹಾಲು ನನಗೆ ಸಿಕ್ಕಿದೆ. ಮತ್ತು ನಾವು ಇವಾಗೇನು ಹಾಲನ್ನ ಹಿಂಡಿ ತೆಗೆದಿರ್ತಕ್ಕಂಥ ಉಳಿದಿರ್ತಕ್ಕಂಥ ಒಂದು ಕೊಬ್ಬರಿನ, ಹಸಿಕಾಯಿ ತುರಿನ ಮತ್ತೆ ಸೇರಿಸ್ಕೊಂಡು, ಮತ್ತು ಇದಕ್ಕೆ ಎಷ್ಟು ಬೇಕೋ ನಿಮಗೆ ಕ್ವಾಂಟಿಟಿ ಯಾವ ರೀತಿಯಲ್ಲಿ ಬೇಕೋ ಅಷ್ಟು ಹಾಲನ್ನ ನಾವು ನೀರು ಹಾಕಿ ಮಿಕ್ಸಿ ಮಾಡೋದ್ರಿಂದ ಬರುತ್ತೆ. ಆ ರೀತಿಯಾಗಿ ನೋಡಿ 1 ಕಪ್ ಆಗುವಷ್ಟು ಮತ್ತೆ ನೀರನ್ನ ಸೇರಿಸ್ಕೊಂಡು ಮತ್ತೆ ನಾವು ಇದನ್ನು ರುಬ್ಕೊಳ್ಬೇಕು. ಒಮ್ಮೆಲೆ ನೀರು ಹಾಕಿತ್ತು ಅಂತಂದರೆ ಬೇಗ ಸಣ್ಣಾಗಲ್ಲ. ಒಂದು ಸ್ವಲ್ಪ ನೋಡಿಕೊಂಡು ರುಬ್ಕೊಳ್ಳಿ. ಇವಾಗ ಮತ್ತೆ ನಾನು ರುಬ್ಕೊಂಡು ಬಂದಿದ್ದೀನಿ. ಮತ್ತೆ ಜರಡಿಗೆ ಹಾಕಿ ಸೋಸ್ಕೊಳ್ತೀನಿ. ತುಂಬ ಈಸಿ. ಇಲ್ಲಿ ನಾವು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದೆ, ಜಸ್ಟು ಕಾಯಿ ತುರಿಯಲ್ಲಿರ್ತಕ್ಕಂಥ ಹಾಲನ್ನ ತಗೊಳ್ಬೇಕು ಅಷ್ಟೇ. ನೋಡಿ, ಈ ರೀತಿ ತಕ್ಕೊಂಡು ಮತ್ತೆ ನೀಟಾಗಿ ಹಿಂಡಿ ನಾನು ತಗೊಳ್ತಿದ್ದೀನಿ. ಇವಾಗ ನಾನು ಮಾಡಿರ್ತಕ್ಕಂಥ 2 ಕಪ್ಪು ನೀರನ್ನ ಸೇರಿಸ್ಕೊಂಡು ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲನ್ನ ನಾನು ತಗೊಂಡಿದ್ದೀನಿ. ಈ ರೀತಿ ನೀಟಾಗಿ ಸೋಸ್ಕೊಂಡು ಜರಡೆ ಹಿಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ಈ ಹಾಲು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಟು ಇವಾಗ ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಯಾವ ಕಪ್ಪಿಂದ ತೆಂಗಿನ ತುರಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ಪು ಆಗುವಷ್ಟು ನಾನಿಲ್ಲಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾವು ಸ್ವೀಟ್ ಕಡಿಮೆ ತಿನ್ನೋದ್ರಿಂದ 3/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಕಪ್ ಆಗುವಷ್ಟು ನೀವು ಬೆಲ್ಲನ ಸೇರಿಸ್ಕೊಳ್ಬೋದು. ಇವಾಗ ಈ ಬೆಲ್ಲನ ನಾವು ಜಸ್ಟ್ ಕರಗಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಇದನ್ನೇನು ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಬೆಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಬಿಸಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬೆಲ್ಲ ಕರಗಿದ್ರೆ ಸಾಕು. ಇದನ್ನು ಪಾಕ ತೊಗೊಳ್ಬಾರ್ದು. ಇವಾಗ ಗ್ಯಾಸ್ ಆಫ್ ಮಾಡಿ ನಾವು ಈ ಬೆಲ್ಲದ ಪಾಕ ಅಥವಾ ಬೆಲ್ಲದ ನೀರು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ವೇಟ್ ಮಾಡಬೇಕು. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿ ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಬಿಡೋಣ. ಈ ರೀತಿ ಬೆಲ್ಲ ಕರಗಬೇಕು. ನೀವಿಲ್ಲಿ ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ಬಳಸ್ಕೊಳ್ಬೋದು, ಅಥವಾ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅಂತಂದರೆ ಇನ್ನೂ ಉತ್ತಮ, ಅದನ್ನು ಕೂಡ ಬಳಸ್ಕೊಳ್ಬೋದು. ನಾನಿಲ್ಲಿ ನಾರ್ಮಲಾಗಿ ಬೆಲ್ಲನ ಹಾಕ್ಕೊಂಡು ಈ ರೀತಿ ನೀರು ಮಾಡಿಕೊಂಡು ಪಾಕ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾವು ತೆಕ್ಕೊಂಡಿರ್ತಕ್ಕಂಥ ಹಾಲನ್ನ ನಾವು ಅಳತೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮತ್ತೆ ಮೆಜರ್ಮೆಂಟಿಗೆ ಯಾವ ಕಪ್ನ ತೊಗೊಂಡಿದ್ದೆ ಮೊದಲಿಗೆ ಅದೇ ಕಪ್ಪಿಂದ ತೆಂಗಿನಕಾಯಿ ಹಾಲನ್ನ ನಾನು ಅಳತೆ ಮಾಡ್ಕೊಳ್ತಿದ್ದೀನಿ. ನಾನು ರುಬ್ಕೊಳ್ಳುವಾಗ 2 ಕಪ್ ಆಗುವಷ್ಟು ತೆಂಗಿನ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದೆ. ಹಾಗಾಗಿ 2 ಕಪ್ ಆಗುವಷ್ಟು ತೆಂಗಿನ ಹಾಲು ರೆಡಿಯಾಗಿದೆ. ನೋಡಿ, ಈ ರೀತಿ ಅಂದರೆ 2 ಕಪ್ ತೆಂಗಿನ ಹಾಲಿಗೆ 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ಬೇಕು. ಇವಾಗ 2 ಕಪ್ ಆಗುವಷ್ಟು ತೆಂಗಿನ ಹಾಲನ್ನ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ತೆಂಗಿನ ಹಾಲು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಅಳತೆ ಮಾಡ್ಕೊಳ್ಬೋದು. ಇವಾಗ ನೋಡಿ, ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಆ ಪಾಕ ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪಾಕ ರೆಡಿಯಾಗಿದೆ. ಪಾಕ ಅಲ್ಲ, ಜಸ್ಟ್ ಬೆಲ್ಲ ಕರಗಿರ್ತಕ್ಕಂಥ ನೀರು, ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಂಡು ಬಿಡೋಣ. ಗ್ಯಾಸ್ ಮೇಲೆ ಇಟ್ಕೊಳ್ಳೋಕ್ಕೂ ಮುಂಚೆನೇ ಈ ಎಲ್ಲ ಪ್ರೊಸೀಜರ್ನ ಮುಗಿಸ್ಕೊಳ್ಬೇಕು. ನಾವು ಗ್ಯಾಸ್ ಮೇಲೆ ಇಟ್ಟು ಹಾಕ್ಕೊಳ್ಳೋದಾಯಿತು ಅಂತಂದರೆ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಮೊದಲೇ ನಾವು ಗ್ಯಾಸ್ ಹಚ್ಕೊಳ್ದೆ ಹಾಗೆ ಪ್ಲೇನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಕರಗಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದಕ್ಕೆ ಗಟ್ಟಿ ಆಗಲಿ ಅನ್ನೋದಕ್ಕೋಸ್ಕರ
ನಾನಿಲ್ಲಿ ಒಂದು ಕಾರ್ನ್ಫ್ಲವರ್ನ ಬಳಸ್ಕೊಳ್ತಿದ್ದೀನಿ. ಒಂದು 3ರಿಂದ 3.5 ಸ್ಪೂನು ಅಥವಾ 4 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಿದ್ದೀನಿ. ಕಾರ್ನ್ಫ್ಲವರ್ ಬದಲಿಗೆ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು, ಆದರೆ ಕಾರ್ನ್ಫ್ಲವರ್ ಹಾಕೋದ್ರಿಂದ ಬೇಗ ಗಟ್ಟಿಯಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು 4 ಅಥವಾ 3 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಂಡು ಇಲ್ಲೇ ಮೊದಲೇ ನಾವು ಅಂದರೆ ಗ್ಯಾಸ್ ಮೇಲೆ ಇಡೋಕ್ಕೂ ಮುಂಚೆನೇ ಇದನ್ನು ಕೂಡ ನಾವು ಕರಗಿಸ್ಕೊಳ್ಬೇಕು, ಗಂಟುಗಳಾಗುತ್ತೆ. ಹಾಗೆ ಗ್ಯಾಸ್ ಮೇಲೆ ಇಟ್ಟಾದಮೇಲೆ ಬೇಗ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಮೊದಲೇ ಈ ರೀತಿ ಕರೆಕ್ಟಾಗಿ ಬೆಲ್ಲದ ನೀರು ಹಾಗೆ ಹಾಲು ಅಂದರೆ ತೆಂಗಿನಕಾಯಿ ಹಾಲು ಹಾಗೆ ಕಾರ್ನ್ಫ್ಲವರ್ ಕರಗೋ ರೀತಿಯಲ್ಲಿ ಕಲಸಿಟ್ಕೊಳ್ಳೋಣ. ಇವಾಗ ಇದು ಕಲಿತಿದ್ದಾಗಿದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಾದಮೇಲೆ ಬಿಡದ ಹಾಗೆ ಈ ರೀತಿ ಕೈಯಾಡಿಸ್ತಾ ಬರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ, ಇಲ್ಲ ಗಂಟಾಗುತ್ತೆ. ಹಾಗಾಗಿ ಬಳಸೋ ಪಾತ್ರೆ ಕೂಡ ಒಂದು ಸ್ವಲ್ಪ ದಪ್ಪವಾಗೇ ಇರಲಿ. ಹಾಗೆ ಇಲ್ಲಿ ಬೆಲ್ಲನ ಬಳಸಿರೋದ್ರಿಂದ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಸೇರಿಸೋದ್ರಿಂದ ರುಚಿ ಇನ್ನೂ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಮತ್ತು ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ಗಟ್ಟಿ ಅಂತೂ ಬೇಗ ಆಗುತ್ತೆ, ಯಾಕಂದರೆ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ನಾವು ಈ ರೀತಿ ಕಲಿಸೋದ್ರಷ್ಟರಲ್ಲಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಆ ಒಂದು ಹಾಕಿರ್ತಕ್ಕಂಥ ತೆಂಗಿನಕಾಯಿ ಹಾಲಲ್ಲಿರ್ತಕ್ಕಂಥ ಒಂದು ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ನಾವು ಈ ರೀತಿ ಕೈಯಾಡಿಸ್ತಾ ಬರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾ ಬನ್ನಿ. ಎಲ್ಲೂ ಕೂಡ ತಳ ಹಿಡಿಯೋದಿಲ್ಲ, ಯಾಕಂದರೆ ತೆಂಗಿನ ಹಾಲು ಬಳಸಿರೋದ್ರಿಂದ. ಇವಾಗ ನೋಡಿ, ಒಂದೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪ ಬಳಸ್ಕೊಳ್ತಿದ್ದೀನಿ. ಜಾಸ್ತಿನೂ ಕೂಡ ಬೇಡ, 1 ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನ್ ತುಪ್ಪ ಆದರೆ ಸಾಕು. ಈ ರೀತಿ ಹಾಕೋದ್ರಿಂದ ತಳ ಅಂಟೋದಿಲ್ಲ, ಬೇಗ ತಳ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಒಂದು ಅರ್ಧ ಸ್ಪೂನು ನಾನಿಲ್ಲಿ ಏಲಕ್ಕಿ ಪೌಡ್ರು ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ಘಮ ಬರುತ್ತೆ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಸೇರಿಸ್ಕೊಳ್ಳೋದು ನಿಮ್ಮ ಇಷ್ಟ. ಈ ರೀತಿ ಹಾಕೋದ್ರಿಂದ ಈ ಚಳಿಗಾಲದಲ್ಲಿ ಸ್ವೀಟ್ ಜೊತೆಗೆ ನಮಗೆ ನೆಗಡಿ ಅಂಶ ಏನಾದರೂ ಇತ್ತು ಅಂದರೆ ಕಡಿಮೆ ಆಗುತ್ತೆ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬಿಡ್ಬೋದು. ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಥವಾ ಒಣ ಮೆಣಸಿನ ಪುಡಿ ಹಾಕೋದ್ರಿಂದ ನಾವು ಮಾಡ್ತಕ್ಕಂಥ ಒಂದು ರೆಸಿಪಿ ಕಲರ್ ಸ್ವಲ್ಪ ಮಟ್ಟಿಗೆ ಕಪ್ಪಾಗಿ ನೋಡ್ತಿರ್ಬೋದು ನೀವು, ಈ ರೀತಿ ಚೇಂಜ್ ಆಗುತ್ತೆ. ಹಾಗಾಗಿ ನಿಮ್ಮ ಇಷ್ಟ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಜಸ್ಟು ಒಂದು ಅರ್ಧ ಸ್ಪೂನು ತುಪ್ಪ ಹಾಗೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ಇಷ್ಟು ತಿಕ್ಕಾದರೆ ಸಾಕು. ಇವಾಗ ಇದನ್ನು ನಾವು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಸರ್ವ್ ಮಾಡಬೇಕು. ತೀರಾ ದಪ್ಪವಾಯಿತು ಅಂತಂದರೆ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಈ ರೀತಿ ಪ್ಲೇಟ್ನ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ಒಂದೇ ಒಂದು ಚಿಟಿಕೆ ಆಗುವಷ್ಟು ತುಪ್ಪದ ಒಂದು ಸ್ಪೂನ್ಗೆ ನಾನು ತುಪ್ಪ ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ಪ್ರೆಡ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಕಾರ್ನ್ಫ್ಲವರ್ ಬಳಸಿರೋದ್ರಿಂದ ಇಲ್ಲಿ ನಮಗೆ ಹಲ್ವಾ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಹಾಗಾಗಿ ಸ್ಪ್ರೆಡ್ ಮಾಡೋದು ಸ್ವಲ್ಪ ಈ ರೀತಿ ನಮಗೆ ಇದು ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಬರುತ್ತೆ. ಆದರೆ ಜಾಸ್ತಿ ಹೊತ್ತು ಗಟ್ಟಿಯಾಗುವಷ್ಟರ ಮಟ್ಟಿಗೆ ಬಿಡಬಾರ್ದು, ಸ್ವಲ್ಪ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ತುಂಬಾ ಈಸಿಯಾಗಿರ್ತಕ್ಕಂಥ ರೆಸಿಪಿ. ಹಾಗೆ ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಬಳಸಿರೋದ್ರಿಂದ ಮೊದಲಿದ್ದ ಕಲರ್ಗೆ ಇಲ್ಲಿ ಇಲ್ಲ, ಚೇಂಜ್ ಆಗಿದೆ. ಹಾಗಾಗಿ ನಿಮ್ಮ ಇಷ್ಟ, ಬೇಕು ಅಂದರೆ ಬಳಸ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು. ಆದರೆ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ. ಇದು ಇವಾಗ ಒಂದು ತಣ್ಣಗಾಗೋವರೆಗೂ ಬಿಟ್ಕೊಳ್ಬೇಕು. ಒಂದು 20ರಿಂದ 25 ನಿಮಿಷ ಬಿಟ್ಕೊಳ್ಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ ಸೆಟ್ ಆಗಬೇಕು ಅಂದರೆ ಒಂದು 20ರಿಂದ 25 ನಿಮಿಷ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು ಕೂಡ ಒಂದು 20ರಿಂದ 25 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಕೊಂಡಿದ್ದೆ. ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂಥರ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬಂದಿರುತ್ತೆ ಹಲ್ವಾ, ಏನು ಸ್ವಲ್ಪನೂ ಮಿಸ್ಟೇಕ್ ಆಗದೆ ಇರೋ ರೀತಿಯಲ್ಲಿ ಕರೆಕ್ಟಾಗಿರುತ್ತೆ. ನೋಡಿ, ಎಣ್ಣೆ ಅಂಶ ಯಾವ ರೀತಿ ಬಿಡ್ತಿದೆ ಅಂತ. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನೂ ಹಚ್ಚಿರ್ಬೋದು, ಆದರೆ ತೆಂಗಿನ ಹಾಲಲ್ಲಿ ಎಣ್ಣೆ ಇರುತ್ತೆ ಅಲ್ವಾ, ಹಾಗಾಗಿ ಅದು ಕೂಡ ಬಿಟ್ಕೊಂಡಿರುತ್ತೆ. ಇವಾಗ ನೋಡಿ, ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪನೂ ಕಷ್ಟ ಅನಿಸಲ್ಲ. ಅಷ್ಟು ಪರ್ಫೆಕ್ಟಾಗಿ ನಾವು ಈ ಒಂದು ಹಲ್ವಾನ ಅಂದರೆ ತೆಂಗಿನಕಾಯಿ ಹಲ್ವಾನ ಮಾಡ್ಕೊಳ್ಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಥವಾ ಯಾವ ಒಂದು ಸ್ಟ್ರಕ್ಚರಲ್ಲಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ. ತುಂಬಾ ಈಸಿಯಾಗಿ ಬರುತ್ತೆ, ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ, ಅಷ್ಟೇ ಮಕ್ಕಳಿಗೆ ಕೂಡ ಒಳ್ಳೆಯದು. ಇಲ್ಲಿ ನೀವು ಕಾರ್ನ್ಫ್ಲವರ್ ಬದಲಿಗೆ ಅಕ್ಕಿ ಹಿಟ್ಟು ಕೂಡ ಹಾಕಿ ಈ ರೀತಿ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಜಲ್ಲಿ ಜಲ್ಲಿಯಾಗಿ ರಿಯಲ್ ಆಗಿರ್ತಕ್ಕಂಥ ಒಂದು ಬೇಕ್ರಿ ಸೈಡಲ್ಲಿ ಸಿಗ್ತಕ್ಕಂಥ ಹಲ್ವಾ ರೀತಿಯಲ್ಲಿ ಮನೆಯೇ ಕೋಕೋನಟ್ ಹಲ್ವಾನ ರೆಡಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.